ಇನ್ನು ಸ್ವಲ್ಪ ಇವಾಗ ಕಲ್ಕೋಬೇಕು, ಯಾಕೆ ಮುಂದೆ ನೀನು ಲಗ್ನ ಈಗ ಆದ್ರೆ ಬಾಳೆಗೆ ಮಾಡಕ್ಕೆ ಬೇಡ ನಿನಗೂ. ಅದ್ರ ಮೆಟ್ರೋದಾಗ ನಮ್ದು ಹೊಟ್ಟೆ ಎಷ್ಟು ಟೂರಿಸ್ತವ್ರು ಅಂತೇಳಿ ಆ ಡೈಲಾಗ್ ನೆನಪಾಗಿ ಬಿಟ್ಟಿತ್ರಿ. ಒಂದು ಎಲ್ಲಿ ಹೋಗೋದು ಗೊತ್ತಿಲ್ಲ, ನನಗೆ ಕೇಳಾಗತ್ತಲ್ರಿ ತಾನ ಕರೆದು ಹೋಗುಂಬಾಲೆ ಅಂತ ಅನ್ನಾಡ್ರಿ, ಆದ್ರೆ ನನಗೆ ಗೊತ್ತಿಲ್ಲ. ಇವಾಗ ಮೆಟ್ರೋದಿಂದ ಇಳಿದ್ವಿ. ಸೊ ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ಬ್ಲಾಗ್ ಗೈಸ್. ಇವತ್ತು ನಮ್ಮ ಜೊತೆ ಯಾರ್ದಾರು ಗೊತ್ತೇನ್ರಿ, ಬೆಂಗಳೂರಿಗೆ ಯಾರು ಬಂದಾರ ಗೊತ್ತೇನ್ರಿ ಅಣ್ಣ? ಮುಖ ತೋರಿಸೋಣ ಅಣ್ಣ, ಬಾಣ ಅಣ್ಣ ನಿಮ್ಮ ಅಭಿಮಾನಿ ಅಣ್ಣ ಬಂದಾನ್ರಿ ಇವತ್ತು ಬೆಂಗಳೂರಿಗೆ. ನಮಗೆ ಭೇಟಿ ಆಗಕ್ಕೆ ಬಂದಾನ್ರಿ ಅಲ್ಲಿಂದ. ಹೇಳೋಣ ನಮ್ಮ ಬಗ್ಗೆ ಒಂದೆರಡು ಲೈನ್. ವಿಡಿಯೋ ಮಸ್ತ್ ಮಾಡತ್ತನ್ರಿ, ಸಪೋರ್ಟ್ ಮಾಡ್ರಿ, ಶೇರ್ ನೋಡ್ರಿ ಮಾಡ್ರಿ. ಅಣ್ಣ ಅಲ್ಲಿಂದ ಆಟೋಗ್ರಾಫ್ ತಗೊಂಡಾಗ ಬೆಂಗಳೂರಿಗೆ ಬಂದಾನ್ರಿ. ಅಣ್ಣನೇ ಬೆಳೆಸ್ರಿ ಚಲೋತ್ತಾಗೆ. ಅಣ್ಣ ವಿಡಿಯೋ ಅಷ್ಟೇ ಮಾಡತ್ತಾನೆ ಮಾಡಾಕತ್ತೀವ್ರಿ. ಆದ್ರೆ ಏನು ಮಾಡೋಣ್ರಿ, ನೀನು ಯಾರ್ದ ಅನ್ಸಬ್ಸ್ಕ್ರೈಬ್ ಮಾಡಿರಿ. 955 ಇದ್ದೀವಿ. ಸಬ್ಸ್ಕ್ರೈಬ್ ಕಮ್ಮಿ ಆಗಾಕತ್ತಾವ ಗೈಸ್. ಮಾಡ್ರಿ. ಕಂಟೆಂಟ್ ಏನಾದರೂ ಇಷ್ಟ ಇಲ್ಲ ಅಂದ್ರೆ ಸ್ವಲ್ಪ ಕಮೆಂಟ್ ಮಾಡಿ ತಿಳಿಸ್ರಿ. ಅನ್ಸಬ್ಸ್ಕ್ರೈಬ್ ಮಾಡಕ್ಕೆ ಹೋಗ್ಬೇಡ್ರಿ. ಇವಾಗ ನಮ್ಮ ಕಿರಣ್ ಸೌಕರ್ ಅವ್ರು ಎಲ್ಲೇ ಕರ್ಕೊಂಡು ಹೊಂಟಾರ್ರಿ. ಎಲ್ಲೆಂದು ನಮಗೂ ಗೊತ್ತಿಲ್ರಿ. ಅವ್ರು ಎಲ್ಲೆಲ್ಲ ಅಡ್ಡಾಡಿಸ್ತಾರೆ ಇವತ್ತು ಬೆಂಗಳೂರ್ದಾಗ. ನೋಡಂಬರ್ರಿ ಎಲ್ಲಿ ಕರ್ಕೊಂಡಕ್ಕೆ ಗೈಸ್. ಅಣ್ಣ ಎಲ್ಲಿ ಹೋಗ್ಬೇಕು ಅನ್ನೋದು ಟಿಕೆಟ್ ತಗೊಂಡ್ರಿ. ಅವನು ಮರ್ತಾನೆ ನೋಡ್ರಿ. ಅವ್ರಿಗೆ ಫೋನ್ ಹಚ್ಚಿ ಕೇಳಾಕತ್ತಾನ್ರಿ ಎಲ್ಲಿ ಬರೋದಂತ. ಅಣ್ಣ ನಿಮ್ಮ ಮುಖ ತೋರ್ಸಣ್ಣ, ಅಣ್ಣ ನಿಮ್ಮ ಅಭಿಮಾನಿ ಅಣ್ಣ. ಅಣ್ಣ ಏನಣ್ಣ ನಮ್ಮ ಮರ್ಯಾದೆ ತೆಗಿಯಾಗತ್ತಿ ಅಣ್ಣ. ಟಿಕೆಟ್ ತಗೊಂಡ್ರಿ ಮೆಟ್ರೋದಾಗ. ತಗೊಂಡು ಎಲ್ಲಿ ಹೋಗೋದು ಗೊತ್ತಿಲ್ಲ, ನನಗೆ ಕೇಳಾಗತ್ತನ್ರಿ ತಾನ ಕರೆದು ಹೋಗುಂಬಾಲೆ ಅಂತ ಅನ್ನಾಡ್ರಿ, ಆದ್ರೆ ನನಗೆ ಗೊತ್ತಿಲ್ಲ. ನಾವು ಬೆಂಗಳೂರಿಗೆ ಹೊಸ್ದಾಗಿ ಬಂದಿನ್ರಿ ಗೈಸ್. ಇವಾಗ ನೋಡ್ರಿ ಅವ್ರ ಫ್ರೆಂಡ್ ಅದಾರ ಅಂತೇಳಿ. ಅಣ್ಣ ನಿಮ್ಮ ಅಭಿಮಾನಿ ಅಣ್ಣ. ಸರಿ ಗೈಸ್, ಅವ್ರು ಫೋನ್ ಹಚ್ಚಿ ಕೇಳ್ಕೊತನ್ರಿ ಎಲ್ಲಿ ಅಂತೇಳಿ ನಿಮಗೆ ಹೇಳ್ತೀನಿ. ನಾವು ಹೋಗೋದು ಮೆಟ್ರೋ ಬಂತು ನೋಡ್ರಿ. ನಮ್ಮ ಕಿರಣ್ ಅವರು ಅಂತೂ ಇಂಥವ್ರಿಗೆ ಫೋನ್ ಹಚ್ಚಿ ಕೇಳಿದ್ರಿ. ಇವಾಗ ಮೆಟ್ರೋ ಬಂತ್ರಿ ಗೈಸ್. ಮೆಟ್ರೋದಾಗ ಹತ್ತಿ ಹೋಗುಂಬರ್ರಿ. ಏನಂತ ಕೇಳ್ತೀರಿ, ಶಾರ್ಟ್ ಕೊಟ್ಟು ಹೊಡು ಮತ್ತು ಹೋಗಿಬಿಡುದ್ರಿ. ನೋಡ್ರಿ ಗೈಸ್, ನೀವು ಮೆಟ್ರೋ ಹತ್ತಿ ಸಿಗ್ತೀನಿ. ಅಗಲವನ್ನು ಹಿಂಗೆ ತೆರೆಯುತ್ತದೆ. ಇಲ್ಲಿ ಬರ್ಬೇಕ್ರಿ. ಈಗ ಇಲ್ಲಿ ಬಂದು ನಮ್ಮ ಕಿರಣ್ ಸೌಕರ್ ಅವ್ರು ಇಲ್ಲಿ ಕುಂತ ಬಿಡ್ತಾರ್ರಿ. ಇಳಿದು ಸ್ಟಾಪ್ ನೋಡ್ರಿ. ನಮ್ಮ ಕಿರಣ್ ಅವ್ರು ಹೆಂಗೆ ನೋಡಾಕತ್ತಾರ ನೋಡ್ರಿ. ಏಯ್ ಬಾ ಬಾಯ್ ಕುಂದರ್ ಬಾಯಲ್ಲಿ. ಎಲ್ಲೆಲ್ಲಿ ಇಳಿಬೇಕಂತೇಳಿ ನೋಡ್ರಿ ನಮ್ಮ ಕಿರಣ್ ಸೌಕರ್ ಅವ್ರು. ಎಲ್ಲೈತಿ ಗೈಸ್, ಇವಾಗ ಮೆಟ್ರೋದಿಂದ ಇಳಿದ್ವಿ. ನಮ್ಮ ಕಿರಣ್ ಸೌಕರ್ ಅವ್ರು ಮತ್ತೆ ಯಾವುದೇ ಮೆಟ್ರೋ ಹತ್ಬೇಕಂತ್ರಿ ಅವ್ರಿಗೂ ಗೊತ್ತಿಲ್ರಿ. ಅವ್ರ ಅಕ್ಕಾರಿಗೆ ಕಾಲ್ ಮಾಡಿ ಕೇಳಾಕತ್ತಾರ್ರಿ. ಇವಾಗ ಮುಂದಿನ ನಿಲ್ದಾಣ ಯಾಕಡೆ ಗೊತ್ತಿಲ್ಲ ಗೈಸ್. ಪ್ಲಾಟ್ಫಾರ್ಮ್ ನಂಬರ್ 3ಕ್ಕೆ ಹೋಗ್ಬೇಕಂತ್ರಿ. ನಾವು ಇವಾಗ ಪ್ಲಾಟ್ಫಾರ್ಮ್ ನಂಬರ್ 5 ಇದೀವಿ ರೀ. ನಮ್ಮ ಕಿರಣ್ ಸೌಕರ್ ಅವ್ರಿಗೆ ಏನು ಹೇಳಕ್ಕೆ ಬರಂಗಿಲ್ರಿ, ಯಾಕಂತಂದ್ರೆ ಅವರು ನಾವು ಅಭಿಮಾನ ಆಗಿಬಿಟ್ಟಿವ್ರಿ. ಆದ್ರೆ ಮೆಟ್ರೋದಾಗ ನಮ್ಮದು ಹೊಟ್ಟೆ ಎಷ್ಟು ಟೂರಿಸ್ತವ್ರು ಅಂತೇಳಿ ಆ ಡೈಲಾಗ್ ನೆನಪಾಗಿ ಬಿಟ್ಟಿತ್ರಿ. ಏ ಅಣ್ಣ ನೀವು ಬೆಂಕಿ ಹೋಣ, ಯಾಕಂತಂದ್ರೆ ನಾನು ನಿಮ್ಮ ಅಭಿಮಾನಿ ಅಣ್ಣ. ನೋಡ್ರಿ ಏ ನಡ್ಕೊಂತ ಹೊಂಟೈತೆ ನೋಡ್ರಿ ಇದು. ಏ ಅಣ್ಣ ಅಣ್ಣ ನಿಮ್ಮ ಅಭಿಮಾನಿ ಅಣ್ಣ. ಅಣ್ಣ ಅಣ್ಣ ನಿಮ್ಮ ಅಭಿಮಾನಿ ಅಣ್ಣ. ನೋಡ್ರಿ ನಮ್ಮ ದೋಸ್ತ್ ನೋಡ್ರಿ ಇಲ್ಲಿ ಹೆಂಗ ಗೈಸ್. ಇದು ಇಲ್ಲಿ ನಿಂದ್ರಂಗಿಲ್ರಿ, ಯಾಕಂತಂದ್ರೆ ನಮಗೂ ಗೊತ್ತಿಲ್ರಿ. ನಾವು ಜಿಗದು ಹೋಗ್ಬೇಕ್ರಿ. ಅದು ಯಾಕೆ ನಿಂದ್ರಂಗಿಲ್ಲ ಅಂತ ನೀವು ಕಮೆಂಟ್ ಮಾಡಿರಿ. ನೋಡು ಅಣ್ಣ ಎಟ್ಟೈತಿ ಗೈಸ್. ನಿಮ್ಗೆ ಪ್ಲಾಟ್ಫಾರ್ಮ್ ನಂಬರ್ 3ಕ್ಕೆ ಹೋಗಿ ಸಿಗ್ತೀನಿ ರೀ. ಇವಾಗ ಮೆಟ್ರೋ ಚೇಂಜ್ ಮಾಡಿದ್ವಿ ರೀ. ಆ ಮೆಟ್ರೋದಿಂದ ಬೇರೆ ಮೆಟ್ರೋ ಕೋಚಿಗೆ ಹತ್ತಿ ಇವಾಗ ಸೀದಾ ಹೊಂಟೀವ್ರಿ. ಕಿರಣ್ ಅವ್ರ ಮಾವಾರ ಮನೆಗೆ ಹೊಂಟೀವ್ರಿ. ಇದೆಲ್ಲ ಹಾಕ್ಬೇಕ್ರಿ. ಇದು ಹಿಂಗೆ ಓಪನ್ ಆಕೈತ್ರಿ. ಸೀದಾ ಹಿಂಗೆ ಹೋಗ್ಬಿಡ್ಬೇಕ್ರಿ. ನಮ್ಮ ಕಿರಣ್ ಸೌಕರ್ ಅವ್ರು ನೋಡ್ರಿ ಹಾಕಿದಿಲ್ವ ಹಾಕಿ ಬನ್ನಿ ನಡಿ ಹೋಗೋದು. ಬರ್ರಿ ದೋಸ್ತು ಏನಂತಂದು ಇವ್ರ ಮಾವಾರ ಮನೆಗೆ ಹೊಂಟೀವ್ರಿ. ಅವ್ರ ಮಾವಾಗ ಆರಾಮಿಲ್ಲ ಅಂತ್ರಿ, ಅದಕ್ಕೋಸ್ಕರ ಊರಿಂದ ಶೇಂಗಾ ಉಂಡಿ ಕಟ್ಕೊಂಡ್ ಬಂದನ್ರಿ ಅವ್ರು ಹುಡುಗಿ ಕೊಡ್ಬೇಕಂತೇಳಿ. ಹೇಳ್ತಾರ ನೋಡ್ರಿ, ಎಲ್ಲ ಹೇಳ್ತಾರ. ಲಾಗ ಮಾಡಕತ್ತಾನಂದ್ರೆ ಬೇಕಾಗಿ ಹೇಳ್ತಾರ ನೋಡ್ರಿ ಅವ್ರ ಮನಸ್ಸು. ಅವ್ರ ಹುಡುಗಿಗೆ ಶೇಂಗಾ ಉಂಡಿ ಕಟ್ಕೊಂಡ್ ಬಂದನ್ರಿ. ಶೇಂಗಾ ಉಂಡಿ ತಿಳ್ಕೊರಿ ನೀವು. ಎಲ್ಲು ಇಲ್ಲ ಶುಗಾಕ್ ಹೋಗೋಣ. ಅದು ಮ್ಯಾಗ ಹತ್ತಿ ಬರೋದು. ಬರ್ರಿ ಗೈಸ್, ನಿಮ್ಗೆ ಹೊರಗೆ ಹೋಗಿ ಸಿಗ್ತೀನಿ ರೀ ಗೈಸ್. ನಾವು ಇವಾಗ ಹೆಬ್ಬಗೋಡಿ ಮೆಟ್ರೋ ಸ್ಟೇಷನಿಂದ ಹೊರಗೆ ಬಂದೀವಿ. ಇದು ಹೆಬ್ಬಗೋಡಿ ಮೆಟ್ರೋ ಸ್ಟೇಷನ್ ರೀ. ಇವಾಗ ಇಲ್ಲಿಂದ ನಾವು ಕಿರಣ್ ಅವ್ರ ಮಾವ ಅವ್ರ ಮನೆಗೆ ಹೋಗ್ಬೇಕು ರೀ. ಬರೋ ಲೊಕೇಶನ್ ಹಾಕಿದ್ರೆ
ಲೊಕೇಶನ್ ಹಾಕಿದ್ರೆ ನೋಡ್ರಿ ಹೆಬ್ಗೋಡ್ರಿ ಮೆಟ್ರೋ ಸ್ಟೇಷನ್ ಯಾವ ಥರ ಐತ್ರಿ. ಇನ್ನೂ ಮಾಲಿಪ್ಪ ನಳಿ ಹೆಸರು ಮಾಲಿ ಮತ್ತು ರೀ ಗೈಸ್ ಏನು ಹೇಳ್ತೀರಿ, ಎಲ್ಲರೂ ಆರಾಮದಿರಲ್ರಿ, ನಾವು ಆರಾಮದೀರಿ, ನೀವು ಆರಾಮಿರಿ. ಎಲ್ಲಿ ಲೊಕೇಶನ್ ಹಾಕ್ಸ್ತಾರೋ ಬಡ ಬಡ ಆಗಿದೆ ಗೈಸ್. ಲೊಕೇಶನ್ ಬಂತು ನೋಡ್ರಿ. ಇಲ್ಲಿ ಅಂದ್ರೆ ಸೀದಾ ಇವಾಗ ಮೆಟ್ರೋಕ್ಕೆ ಹೋಗ್ಬೇಕು. ಗೊತ್ತಿಲ್ರಿ ಒಟ್ಟು ಹೋಗ್ಬೇಕು. ಗೈಸ್ ನಾವು ವಾಪಸ್ ಈ ರೋಟಿಂದ ಬಂದೀವಿ ರೀ. ಇವಾಗ ವಾಪಸ್ ಇದೇ ರೂಟಿಂದ ಹೋಗ್ಬೇಕು ರೀ. ಯಾಕಂತಂದ್ರೆ ಮತ್ತು ಲೊಕೇಶನ್ ಇದೇ ರೂಟಿಂದ ತೋರಿಸ್ತಾರಿದ್ರಿ. ಇಲ್ಲಿಂದ 200 ಮೀಟ್ರ್ ಐತ್ರಿ. ನಮ್ಮ ಕಿರಣ್ ಅವ್ರು ಅಲ್ಲೇ ಇದ್ದಾಗ 1 ಕಿಲೋಮೀಟ್ರ್ ಅಂತ ಹೇಳ್ಯಾರ್ರಿ. ಇವಾಗ ಮ್ಯಾಪ್ದಾಗ ತೋರ್ಸಾಕ್ತಿದ್ದು 900 ಮೀಟರ್ ರೀ. 900 ಅಲ್ರಿ, ಇವಾಗ 800 ಮೀಟ್ರ್ ಬಂತು ರೀ. ಆಗಲ್ಲ 900 ಇತ್ತು ರೀ. ಇಲ್ಲೇ ಐತಿ ಅಂತೇಳಿ ಕರ್ಕೊಂಡು ಹೊಂಟ್ಬಿಟ್ಟಾನ್ರಿ. ಇನ್ನಾದ್ರೂ ಬರಾಕತ್ತಿಲ್ರಿ. ಅದಕ್ಕೆ ಹೇಳತ್ತೀರಿ ಇದು ಎಲ್ಲೇ ಹೊಂಟ್ಬಿಟ್ಟಿವ್ರಿ, ಆದ್ರೆ ನಮಗೂ ಗೊತ್ತಿಲ್ರಿ. ಅದಕ್ಕೆ ಹೇಳತ್ತೀರಿ ಜೋಶ್ನೆ ಹೋಗತ್ತಂದ್ರೆ ಜೋಶ್ನೆ ಹೊಂಟಿಲ್ಲ ನೋಡ್ರಿ. ಕರೆಕ್ಟ್ ಲೊಕೇಶನ್ದಾಗ ಒಟ್ಟು ಹೊಂಟಿವಿ ನೋಡ್ರಿ ಗೈಸ್. ನಮ್ಮ ಕಿರಣ್ ಸೌಕಾರ ಅಲ್ಲಿ ಮನ್ಯಾಗ ಬಿರಿಯಾನಿ ಮಾಡಿಸಿರ್ತಾರಂತ್ರಿ. ಬಿರಿಯಾನಿ ತಿನ್ನೋಣ್ರಿ. ಅದ್ರಿ ಯಾರ ಆರಾಮ್ ತಪ್ಪಿದವ್ರ ಮನ್ಯಾಗ ಬಿರಿಯಾನಿ ಮಾಡಿಸ್ತಾರಂತ ಅದು ಹೇಳ್ರಿ. ಬಿರಿಯಾನಿ ಹುಚ್ಚು ಭಾಳ ಐತ್ರಿ ಒಂದು ಗೈಸ್. ಅವನ ಹೇಳೇನ್ರಿ, ನನಗೂ ಮಾಡಕ್ಕೆ ಬರಂಗಿಲ್ಲ ರೀ. ಇವಾಗ ಲೊಕೇಶನ್ ಅಂತ ನೋಡ್ಕೊಂತ ಹೊಂಟೀವಿ ರೀ. ನಮ್ಮ ಲೊಕೇಶನ್ ಎಲ್ಲಿಗೆ ಹೋಗಿ ತಲುಪ್ತೈತೆ ನೋಡಂಬರ್ರಿ ಗೈಸ್. ನಾ ಲೊಕೇಶನ್ 200 ಮೀಟ್ರ್ ಐತ್ರಿ. ಇಲ್ಲಿ ನಮ್ಮ ಕಿರಣ್ ಅವರು ದ್ರಾಕ್ಷಿ ತಗೋತಾರಂತ್ರಿ. 1/4 kg ಕೊಡು, ಕಡಿಮೆ ಇಲ್ಲ. ನಾ ಲೊಕೇಶನ್ ನೋಡ್ರಿ 200 ಮೀಟ್ರ್ ಐತ್ರಿ. ಹೊಳಿದು ಹಾಕ್ಬೇಡ, ಬರ್ರಿ ಗೈಸ್. ಸ್ವಲ್ಪ ಕೆಂಪು ಹಾಕೋಣ. ಹೆಂಗೆ ಇದು ನೋಡು ಹಸ್ರು ಐತೆ ಇದು. ಹಾಕೋಣ ಇಲ್ಲ ಹಂಗಲ್ಲ, ನಾವು ತಗೋರು ಗೊತ್ತಿಲ್ಲ ನಮ್ಗೆ ಅದ್ರ ಬಗ್ಗೆ. ಹೆಣ್ಮಕ್ಳು ಆದ್ರೆ ತೊಗೊಂಡು ಹೋಗ್ತಾರೆ. ಜನ ತುಂಬ ಪಟ್ಟಿ ತೊಗೊಂಡು ಹುಳಿ ಆತ ಅನ್ಬಾರ್ದು, ಹೌದಲ್ಲ? ನೀನು ಸ್ವಲ್ಪ ಇವಾಗ ಕಲ್ಕೋಬೇಕು. ಯಾಕಂದ್ರೆ ಮುಂದೆ ನೀನು ಲಗ್ನ ಈಗ ಆದ್ರೆ ಬಾಳೆಗಳು ಮಾಡಕ್ಕೆ ಬೇಡ ನಿನಗೂ. ಅಲ್ಲ ಒಟ್ಟ ಹಳಗಾಲ ಹಚ್ಬೇಕತ್ ಮಾಡಿ ಅಂದಂಗ ಕಲ್ಕೋಬೇಕ್ರಿ ಗೈಸ್. ನೋಡ್ರಿ ಕಲ್ಕೋಬೇಕ್ರಿ ಹಚ್ಬೇಕತ್ ಮಾಡಿ ಅಂದಂಗ ನೋಡ್ರಿ. 1/4 kg ತೊಗೊಂಡು ಹೊಂಟೀವಿ ರೀ. ಇವಾಗ ಕಿರಣ್ ಅವ್ರ ಮಾವಾಗ ಅದು ಕೊಟ್ಟು ಶಾರ್ಟ್ ಕೊಟ್ಟರು ಮತ್ತು ಇಲ್ಲಿಂದ ಹೋಗ್ಬಿಡುದ್ರಿ. ಬರ್ರಿ ಗೈಸ್. ಇದನ್ನ ಸಂಸಾರ ಎಲ್ಲನೂ ಕಲ್ತ್ಕೊಬಿಡ್ಬೇಕು ಅಂತ ರೀ. ಬ್ಯಾಡ, ಇವಾಗ ಲಗ್ನ ಆಗಿ ಇವಾಗ ನೀ ಎಲ್ಲ ತೊಗೊಂಡು ಚಲೋ ಬರ್ರಿ ಗೈಸ್. ಹೋಗೋಣ್ರಿ ಸೀದಾ ಅವ್ರ ಮನೆಗೆ. ಲೊಕೇಶನ್ ಕರ್ಕೊಂಬಂದು ಸೀದಾ ಇಲ್ಲಿ ನಿಲ್ಸೈತ್ರಿ. ಇಲ್ಲಿಂದ ಎಲ್ಲಿ ಹೋಗ್ಬೇಕು ಗೊತ್ತಿಲ್ರಿ. ಫೋನ್ ಹಚ್ಚಾಕತ್ತಾರ್ರಿ ಇವರು. ಇಲ್ಲಿ ಬಂದು ಸುಮ್ಮನೆ ನಿಂತೀವ್ರಿ ಗೈಸ್. ಫೋನ್ ಹಚ್ಚು ಅಣ್ಣ, ನಿಮ್ಮ ಅಭಿಮಾನಿ ಅಣ್ಣ. ಗೈಸ್ ಲೊಕೇಶನ್ ಬಂದಂತರೂ ತಲುಪಿವ್ರಿ. ಇಲ್ಲಿಂದ ಎಲ್ಲಿ ಹೋಗೋದು ಗೊತ್ತಿಲ್ರಿ. ಆ ಲೊಕೇಶನ್ ಕರೆಕ್ಟ್ ಐತ್ರಿ ಗೊತ್ತಿಲ್ರಿ. ಅವ್ರಿಗೆ ಫೋನ್ ಹಚ್ಚಿ ನಿಮಗೆ ಮತ್ತೆ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ. ಇಂಥ ಲೊಕೇಶನ್ ಸಿಕ್ತಿರಿ. ನಮ್ಮ ಕಿರಣ್ ಸೌಕರ್ ಅವರು ಇಲ್ಲಿ ಕರ್ಕೊಂಡು ಹೊಂಟಾರ್ರಿ. ಇದ್ದಾರೆ ಅವ್ರ ಮನೆ. ಇವಾಗ ಒಳಗೆ ಹೋಗಿ ಆಮೇಲೆ ಬಂದು ಸಿಗ್ತೀನಿ ರೀ ನಿಮಗೆ. ಗೈಸ್ ಇವಾಗ ಹೊರಗೆ ಬಂದೀವಿ ರೀ. ಮತ್ತೆ ಲೊಕೇಶನ್ ಹಾಕೋದು ತಪ್ಪಲಿಲ್ಲ ರೀ. ನಮ್ಮ ಬಾಳೆ ಎಲ್ಲಿ ಹೋದ್ರಿ ಬರೀ ಲೊಕೇಶನ್. ಮತ್ತೆ ಇವಾಗ ಲೊಕೇಶನ್ ಹಾಕೊಂಡು ಹೊಂಟಿವಿ ನೋಡ್ರಿ. ಬರ್ರಿ ಗೈಸ್, ನಿಮಗೆ ಅಲ್ಲಿ ಹೋಗಿ ಸೀದಾ ಸಿಗ್ತೀನಿ ರೀ. ಇವಾಗ ಏನು ಹೇಳಂಗಿಲ್ಲ ರೀ ಗೈಸ್. ದವಾಖಾನಿಗೆ ಹೋಗೋದು ಕ್ಯಾನ್ಸಲ್ ಆಯ್ತು. ಇವಾಗ ಸೀದಾ ನಾವು ಮೆಟ್ರೋ ಸ್ಟೇಷನ್ ಕಡೆ ಹೊಂಟೀವಿ ರೀ. ನಮ್ಮ ಕಿರಣ್ ಅವ್ರು ನೋಡ್ರಿ ಇಲ್ಲಿ ಫುಲ್ ಸಿಟ್ಟಿಲೆ ಹೊಂಟಾರ್ರಿ. ಕೇಳಾಕೊಂಡ್ರಿ ಅವ್ರ ತಲೆ ಫುಲ್ ಹಾಫ್ ಆಗೈತ್ರಿ. ಇವಾಗ ಸೀದಾ ಇಲ್ಲಿಂದ ಮೆಟ್ರೋ ಹತ್ತಿ ಮೆಜೆಸ್ಟಿಕ್ ಕಡೆ ಹೊಂಟೀವಿ. ಬರ್ರಿ ಗೈಸ್ ಹೋಗೋಣ. ಕಿರಣ್ ಅವ್ರ ಮಾವಾರಿಗೆ ಭೇಟಿ ಆಗಕ್ಕೆ ಹೋಗ್ಬೇಕಂತ ಬಂದಿದ್ದೀವಿ ರೀ. ಆದ್ರೆ ಅವ್ರ ಮನ್ಯಾಗ ಇಲ್ರಿ, ಹಾಸ್ಪಿಟಲ್ದಾಗ ಅಡ್ಮಿಟ್ ಮಾಡ್ಯಾರಂತ್ರಿ. ನಮ್ಮ ಕಿರಣ್ ಅವ್ರು ಇಲ್ಲಿ ಕುಂತಾರ್ರಿ. ಅದಕ್ಕೋಸ್ಕರ ನಾವು ಇವಾಗ ವಾಪಸ್ ಹೊಂಟಿದ್ವಿ ರೀ. ಇವಾಗ ಮೆಟ್ರೋ ಸ್ಟೇಷನ್ದಾಗ ಇದೀವಿ ರೀ. ಇವಾಗ ಸೀದಾ ನಿಮಗೆ ಎಲ್ಲಿ ಹೋಗ್ತೀನಂತ ಮುಂದೆ ಹೇಳ್ತೀನಿ ರೀ ಗೈಸ್. ಇಲ್ಲಿ ಬರೋ ನಮಗೆ ಒಂದೇ ಡೈಲಾಗ್ ನೆನಪು ಬರತ್ತೈತ್ರಿ. ನಮ್ಮ ಹೊಟ್ಟೆ ಎಷ್ಟು ಉರಿಸ್ತವ್ರು ಈ ನನ್ನ ಮಕ್ಕಳದಕ್ಕೆ ಆಟ ಒಂದೊಂದು ಅಲ್ಲ ಅಣ್ಣ. ಜೀವನ ಪೂರ್ತಿ ಬರೀ ಮೆಟ್ರೋದಾಗ ಅಡ್ಡಾಡ ಐತ್ರಿ. ಮೆಟ್ರೋ ಇಲ್ರಿ, ಸಿಂಗಲ್ ಸೈಡ್ ಆಗೈತ್ರಿ ನಮಗೆ ಎಲ್ಲರಿಗೆ ನೋಡಿ ಗೈಸ್. ಭಾಳ ಕೆಟ್ಟ ವಜಾಗಿ ಪರಿಸ್ಥಿತಿ ಇವಾಗ. ಯಾಕಂತ ಕೇಳಕ್ಕೆ ಹೋಗ್ಬಿಡ್ರಿ, ಅರ್ಥ ಮಾಡ್ಕೊರಿ ನೀವು. ನಮ್ಮ ಹೊಟ್ಟೆ ಎಷ್ಟು ಉರಿಸ್ತವ್ರು, ಎಷ್ಟು ಮನ್ಸಿಗೆ ಆಗ್ಯವ. ಬೆಂಗಳೂರಾಗ ಬರೀ ಅಡ್ಡಾಡಕ್ಕೆ ಬಂದಿವಿ ನಾವು. ನಮ್ಮ ಹೊಟ್ಟೆ ಎಷ್ಟು ಉರಿಸ್ತವ್ರು ಅನ್ನೋದಿಲ್ಲ. ಒಂದು ಡೈಲಾಗ್ ಒಂದೇ ಏನಪ್ಪಕ್ಕಿತ್ತು ನೋಡ್ರಿ ನಮಗೆ. ಎಲ್ಲೆಲ್ಲಿ ಇದು ಇಲ್ಲೇ ಸ್ಟಾಪ್ ಆಗಂಗಿಲ್ಲ ರೀ. ನಾವು ಇಳಿದು ಹೋಗ್ಬೇಕ್ರಿ. ಇವಾಗ ಇಲ್ಲಿಂದ ಹೊರಗೆ ಹೆಂಗೆ ಹೋಗೋದು, ಈ ಕಡೆ ಹೋಗೋದು ಅನ್ನಿಸ್ತೈತ್ರಿ ಮೋಸ್ಟ್ಲಿ. ಈ ಕಡೆ ಗೈಸ್ ಈ ಕಡೆ ಹೊರಗೆ ಹೋಗ್ಬೇಕ್ರಿ. ನಿಮಗೆ ಹೊರಗೆ ಹೋಗಿ ಸಿಗ್ತೀನಿ ರೀ ಇವಾಗ.
ಗೈಸ್ ಇವಾಗ ಮೆಜೆಸ್ಟಿಕ್ಗೆ ಬಂದೀವಿ ರೀ. ಮೆಜೆಸ್ಟಿಕ್ದಾಗ ಅರ್ಬಿ ತೊಗೋಬೇಕಂತ ಬಂದೀವಿ, ಆದರೆ ಯಾವುದೂ ಲೈಕ್ ಆಗಾಕತ್ತಿಲ್ಲ ರೀ ನಮಗೆ. ಅದಕ್ಕೋಸ್ಕರ ಇವಾಗ ಬೇರೆ ಕಡೆ ಹೊಂಟೀವಿ. ಇವಾಗ ಮೆಜೆಸ್ಟಿಕ್ದಲ್ಲಿ ಇದ್ದೀವಿ ರೀ. ಮೆಜೆಸ್ಟಿಕ್ದಲ್ಲಿ ನಾವು ಏನೋ ತೊಗೋಬೇಕಂತ ಮಾಡಿದ್ದೀವಿ, ಆದರೆ ಅವ್ರು ಸರಿಯಾಗಿ ನಮಗೆ ರೆಸ್ಪಾನ್ಸ್ ಮಾಡಲಿಲ್ಲ ರೀ. ಅದಕ್ಕೋಸ್ಕರ ಇವಾಗ ಶಿವಾಜಿನಗರ ಹೊಂಟೀವಿ. ಶಿವಾಜಿನಗರದಾಗ ಸ್ವಲ್ಪ ಹಚ್ಕೊಳ್ತೀನಿ ಅರ್ಬಿ ನೋಡಿ, ಸ್ವಲ್ಪ ಲಾಕೆಟ್, ಸ್ವಲ್ಪ ಶೂಸ್ ತೊಗೋಬೇಕಂತೈತಿ. ಈ ಕಡೆ ಶಿವಾಜಿನಗರ ಹೊಂಟೀವಿ. ಇವಾಗ ನಮ್ಮ ಕಿರಣ್ ಪಾಟೀಲ್ ಅವ್ರ ತಿರಿ ಹಾಫ್ ಆಗಿಬಿಟ್ಟೈತೆ ನೋಡಿ. ಅಲ್ಲಿ ರೇಟ್ ಕೇಳಕ್ಕೆ ಹೋದ್ರೆ ಕಸ್ಟಮರ್ಗೆ ಹೆಂಗೆ ಮಾತಾಡ್ಬೇಕು ಅನ್ನೋ ಕಾಮನ್ ಸೆನ್ಸ್ ಇದೆ ಅವ್ರಿಗೆ. ಯಾರು ಅಲ್ಲಿ ಆ ಥರ ನಾವು ತೊಗೊಳ್ತೀವಿ. ಹೋಗ್ಲಿ ಬಿಡು. ಗೈಸ್ ಇವಾಗ ನಾವು ಶಿವಾಜಿನಗರ ಹೊಂಟೀವಿ ರೀ. ಬಸ್ನ್ಯಾಗ ಅದೀವಿ ನೋಡ್ರಿ. ಇವಾಗ ಮೆಜೆಸ್ಟಿಕ್ನ ಹೊಂಟೀವಿ. ಇವಾಗ ಶಿವಾಜಿನಗರ